ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಗುರುವೇ ನೀನು ಬಸವಣ್ಣನೇ ನಮೋ ನಮಃ ಭಕ್ತಿ ಮಾರ್ಗದ ದೀಪ ನೀನೇ ಬಸವಣ್ಣನೇ ನಮೋ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ. ಚಪ್ಪಾಳೆ ಪ್ರೋತ್ಸಾಹ ಇರಲಿ ಬಂಧುಗಳೇ. ಇದಾದ ನಂತರ ನೇರವಾಗಿ ಜೀವನವನ್ನು ನಾವು ನಿರ್ಮಾಣ ಮಾಡಬೇಕು, ನಡೆಸಬೇಕು ಅನ್ನುವಂಥ ಸದಾಶಯ ಇದೆ. ನಮಗೆಲ್ಲ ಗೊತ್ತಿರುವಂತೆ ವಚನ ಸಂಸ್ಥೆ ಕಳೆದ 16 ವರ್ಷಗಳಿಂದ 10 ಹಲವು ಕ್ಷೇತ್ರಗಳಲ್ಲಿ ತನ್ನ ಕಾರ್ಯವನ್ನು
ವಿಸ್ತರಣೆ ಮಾಡ್ಕೊಳ್ತಾ ಬರ್ತಾ ಇದೆ. ಇದು ಬಹಳ ಇಷ್ಟು ದೊಡ್ಡ ಪ್ರಮಾಣದ ಸಕ್ಸಸ್ಸು ಸಹಜವಾಗಿ ಬಂದಿರೋದಲ್ಲ. ಇದಕ್ಕೆ ಹಲವು ಏಳು ಬೀಳುಗಳು ಕೂಡ ಕಾರಣ ಇವೆ. ಇಷ್ಟು ವರ್ಷಗಳ ಸತತವಾಗಿರ್ತಕ್ಕಂಥ ಅವಿರತ ಪರಿಶ್ರಮ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ. ಎಂಥದ್ದೇ ಸನ್ನಿವೇಶ ಬಂದರೂ ಕೂಡ ನೀವೆಲ್ಲರೂ ವಿಶ್ವಾಸದಿಂದ ಸಂಸ್ಥೆ ಜೊತೆ ಕೂಡಿಕೊಂಡು ಸಹಕಾರಿಯಾಗಿ ಈ ಒಂದು ಸಂಸ್ಥೆ ನಡೆಸಕ್ಕಂಥ ಕಾರ್ಯಕ್ಕೆ ನೀವೆಲ್ಲರೂ ಬೆಂಬಲವಾಗಿ ನಿಂದಿರ್ತಾ ಇದ್ದೀರಿ. ನಾವು ವೈಯಕ್ತಿಕವಾಗಿ 5 ಲಕ್ಷ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ದೊಡ್ಡ ಉದ್ಯಮವನ್ನು ನಡೆಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಸಂಸ್ಥೆಯ ವತಿಯಿಂದ ನಾವೆಲ್ಲರೂ ಸೇರಿಕೊಂಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಮುದಾಯವನ್ನು ನಿರ್ಮಾಣ ಮಾಡಿ ಈ ಒಂದು ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನಾವೇ ದುಡಿಬೇಕು, ನಾವೇ ಹೂಡಿಕೆ ಮಾಡಬೇಕು, ನಾವೇ ವಸ್ತುಗಳನ್ನು ತಯಾರು ಮಾಡಬೇಕು, ಅದನ್ನ ನಾವೇ ಉಪಭೋಗ ಮಾಡಬೇಕು, ಬಂದಿರತಕ್ಕಂಥ ಲಾಭವನ್ನ ನಾವೆಲ್ಲರೂ ಹಂಚ್ಕೊಳ್ಬೇಕು ಅನ್ನುವಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಯೋಜನೆ, ಸಮುದಾಯ ಕಟ್ಟುವಂತ ಒಂದು ಯೋಜನೆಯನ್ನ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇಡೀ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತೀವಿ ನಾವು. ಹೈದರಾಬಾದ್ ಕರ್ನಾಟಕ ಅಂತಿದ್ದೆ ಮುಂಚೆ, ಇವಾಗ ಇದು ಕಲ್ಯಾಣ ಕರ್ನಾಟಕ ಆಗಿ ಮಾರ್ಪಾಡಾಗಿದೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು, ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕನ್ನೋದು ಸರ್ಕಾರದ ಒಂದು ಜವಾಬ್ದಾರಿ. ಆ ಕಡೆ ನಾವು ಹೋಗ್ಲಾರ್ದೇ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಣ್ಣ ಸಂಸ್ಕೃತಿಯ ವಾತಾವರಣ ನಿರ್ಮಾಣ ಆಗಬೇಕು. ಎಲ್ಲರೂ ಜಗತ್ತಿನ ಎಲ್ಲಾ ಕಡೆಗಳಿಂದ ಜನ ಕಲ್ಯಾಣ ಕರ್ನಾಟಕಕ್ಕೆ ಅಧ್ಯಯನ ಮಾಡೋದಕ್ಕೆ ಬರಬೇಕು. ಯಾಕಂದ್ರೆ ಜಗತ್ತಿಗೆ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂತಹ ವಿಭಾಗ ಅಥವಾ ಸ್ಥಳ ಯಾವುದು ಅಂದ್ರೆ ನಮ್ಮ ಭಾಗ, ನಮ್ಮ ಕಲ್ಯಾಣ ಕರ್ನಾಟಕ, ಬಸವ ಕಲ್ಯಾಣ. ಮೊಟ್ಟ ಮೊದಲ ಸಂಸತ್ ಹುಡ್ಕೊಂಡಿರೋದು ಬಸವ ಕಲ್ಯಾಣದಲ್ಲಿ. ಇವತ್ತು ಇಡೀ ಜಗತ್ತಿಗೆ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಕೊಟ್ಟಿದ್ದೇವೆ. ಅದು ಹೆಮ್ಮೆ ಪಡುವಂತ ಸಂಗತಿ. ಅದನ್ನು ಜಗತ್ತಿಗೆ ತೋರಿಸ್ಬೇಕು. ಒಂದು ಯಾವುದೋ ಒಂದು ಸ್ಥಾವರ ಬಿಲ್ಡಿಂಗ್ ನಾವು ತೋರಿಸೋದಲ್ಲ, ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕ ಜನರ ಒಂದು ಮಾನಸಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ, ಸಾಂಸ್ಕೃತಿಕ ಸ್ಥಿತಿ ಒಟ್ಟಾರೆಯಾಗಿ ನಾವು ಸರ್ವತೋಮುಖವಾಗಿ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು. ಸರ್ಕಾರ ವತಿಯಿಂದ ಏನೆಲ್ಲ ಆಗ್ತಾ ಇರೋದು ಆಗಲಿ, ಅದರ ಜೊತೆ ಅದನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದನ್ನು ಕೂಡ ನಾವು ಒಂದಿಷ್ಟು ಜಾಗೃತರಾದರೆ ಈ ಒಂದು ಕಲ್ಯಾಣ ಕರ್ನಾಟಕವನ್ನ ಸಮೃದ್ಧಿಯ ನಾಡಾಗಿ ಕಟ್ಟಬಹುದು ಅನ್ನುವಂಥ ಸಂಗತಿಯಿಂದ ಇವಾಗ ಮೊದಲನೇದಾಗಿ ಬಸವ ಕಲ್ಯಾಣದಲ್ಲಿ ನಮ್ಮ ಅನುಭವ ಮೆಗಾಸಿಟಿ ಪ್ರಾರಂಭ ಆಗಿದೆ 100 ಎಕರೆಯಲ್ಲಿ. ಮುಂದುವರೆದ ಭಾಗವಾಗಿ ಇಲ್ಲಿ ಆಳಂದಲ್ಲಿ 92 ಎಕರೆಯಲ್ಲಿ 2ನೇ ಗ್ರೀನ್ ಸಿಟಿ ಮೆಗಾಸಿಟಿಯ ಉದ್ಘಾಟನೆ ಇವತ್ತು ನಾವು ಮಾಡಿದ್ದೀವಿ. ಬರ್ಬರ್ತಾ ಕಲ್ಯಾಣ ಕರ್ನಾಟಕದ ಎಲ್ಲ 40 ತಾಲೂಕುಗಳಲ್ಲಿ ವಚನ ಸಮೂಹ ಸಂಸ್ಥೆ ಜೊತೆಗೂಡಿ ನಾವೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಮುದಾಯವನ್ನು ಕಟ್ಟೋಣ. ಆ ಸಮುದಾಯದ ಜೊತೆ ಇದನ್ನ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ವ್ಯಾಪಿಸೋಣ. ಎಲ್ಲಾ ಕಡೆಗಳಲ್ಲಿ ಈ ರೀತಿಯ ನಾವು ಅನುಭವ ಮೆಗಾಸಿಟಿಗಳನ್ನ ನಿರ್ಮಾಣ ಮಾಡೋಣ. ಒಂದು ಶರಣ ಸಂಸ್ಕೃತಿಯ ವಾತಾವರಣವನ್ನ ಎಲ್ಲ ಕಡೆಗಳಲ್ಲಿ ನಿರ್ಮಾಣ ಮಾಡೋಣ ಅನ್ನುವಂಥ ಒಂದು ಸಂಗತಿಯನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಗ್ಲೋಬಲ್ ಸಿಟಿಗಳಿಗೆ ಅಡಿಗೆಗೆ ಉದ್ಘಾಟನೆಗೆ ಹೋದವರಿದೆ. ಆದರೆ ಅದರೆಲ್ಲದರ ಉದ್ದೇಶದಲ್ಲಿ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್ ಹಣ ಮಾಡುವುದು, ಯಾರ್ದಾರು ಹಣ ತಲೆ ಹೊಡೆದು ತನ್ನನ್ನು ತಾನು ಬೆಳೆಸುವಂಥದ್ದು ಮಾತ್ರ ಇತ್ತು. ಆದರೆ ಸಂಸ್ಕೃತಿ ಸಂಸ್ಕಾರದ ಆಧಾರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಭಾರತವನ್ನು ಕಟ್ಟಬೇಕು ಅಂತ ಹೇಳಿದರೆ ಬೇರೆ ಬೇರೆ ಭಾಗದಲ್ಲಿರುವಂಥ ಸಮಾಜದಲ್ಲಿ ಪರಿವರ್ತನೆ ತರಬೇಕು. ಆ ಪರಿವರ್ತನೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿರುವಂಥ ಒಂದು ಸಮೂಹವನ್ನು ಒಂದು ವ್ಯಾಪ್ತಿಯೊಳಗೆ ತರಬೇಕು. ಆ ವ್ಯಾಪ್ತಿ ಅದು ಬಸವಣ್ಣನ ಹಾಕಿಕೊಟ್ಟಂಥ ಆದರ್ಶದಡಿಯಲ್ಲಿ ನಡೀಬೇಕು ಅಂತ ಹೇಳುವಂಥ ಆ ಕಲ್ಪನೆಯನ್ನು ಮಾಡ್ತಾರಲ್ಲ, ಇದು ಅದ್ಭುತ. ಇದು ಅದ್ಭುತ. ಅವರು ಹೇಳ್ತಾ ಇದ್ರು ಪದೇ ಪದೇ. ಈಗ ನೋಡಿ ಅವರು ನಮ್ಮನ್ನು ಉದ್ದೇಶ ಮಾತಾಡಿದಾಗ ಹೇಳ್ತಾ ಇದ್ರು, ಒಂದು ಸಂಸ್ಕೃತಿಯ ಆಧಾರದ ಒಂದು ವ್ಯವಸ್ಥೆಗೆ ಜೋಡಣೆ ಮಾಡಬೇಕು. ಕೇವಲ ಇಲ್ಲಿ ಮಾತ್ರ ಅಲ್ಲ, ಈ ಭಾಗದ ಬಸವ ಕಲ್ಯಾಣದ ಸುತ್ತಮುತ್ತಲಿನ ಒಂದಷ್ಟು ಜಿಲ್ಲೆಗಳನ್ನು ಆ ಬಸವಣ್ಣನ ತತ್ವ ಆಧಾರದ ಅಡಿಯಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ಪರಿವರ್ತನೆ ಜಗತ್ತಿನ ನಿಯಮ. ಪರಿವರ್ತನೆಗಳು ನಡೀತಾನೆ ಇರ್ತವೆ. ಆದರೆ ಪರಿವರ್ತನೆಗಳನ್ನು ಸಮಯಕ್ಕೆ, ಸಂದರ್ಭಕ್ಕೆ, ಅದಕ್ಕೆ ವೇಗ ಕೊಟ್ಟು ಆ ಪರಿವರ್ತನೆಯಿಂದ ಸಾಮಾಜಿಕ ಪರಿವರ್ತನೆ ಮಾಡುವಂಥದ್ದು ಇದೆಯಲ್ಲ, ಅದು ಸಣ್ಣ ಕೆಲಸ ಅಲ್ಲ. ಪ್ರಾಯಶಃ ಅಲ್ಲಂಪಗು ನಾವದಿಗೆರವ್ರದ್ದು ಈ ಉದ್ದೇಶ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ಭಾರತ ದೇಶದ ಕರೆಸಿ
ಇವತ್ತು ಸಣ್ಣ ಪುಟ್ಟ ಕಡೆಗಳಲ್ಲಿ ಕೂಡ ನಾವು ಜಾತಿಯ ವ್ಯವಸ್ಥೆಗೆ ಒತ್ತು ಕೊಡುವುದನ್ನು ನೋಡ್ತಾ ಇದ್ದೇವೆ. ದಲಿತ ಉದ್ಧಾರ ಅಂತ ಹೇಳಿ ದಲಿತರಿಗೆ ರಿಸರ್ವೇಷನ್ ಮತ್ತೊಂದರ ಬಗ್ಗೆ ಬೇಕಾದಷ್ಟು ಮಾಡ್ತಾರೆ, ಆದರೆ ದಲಿತರ ಉದ್ಧಾರ ಮಾಡೋದಿಲ್ಲ, ಅದನ್ನು ಲೂಟಿ ಹಿಡಿಯುವಂಥ ಕೆಲಸ ಮಾಡ್ತಾರೆ. ಒಂದು ರೀತಿಯಲ್ಲಿ ಸ್ತ್ರೀ ಸಮಾನತೆ ದಾಸೋಹ ತನ್ನ ಕಾರ್ಯಕ್ರಮದ ಮುಖಾಂತರ ಆ ಕಾರ್ಯ ಸಿದ್ಧಾಂತಗಳನ್ನು ಸಮಾಜಕ್ಕೆ ಪ್ರತಿಪಾದನೆ ಮಾಡ್ತಾ ಜನರ ಅಂಧಶ್ರದ್ಧೆ ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿ ಇಹಪರಗಳ ಸಮನ್ವಯವನ್ನು ಸಾಧಿಸಿ ನಿಸರ್ಗ ಪ್ರೇಮದ ವಿಚಾರವನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಇಹಪರಗಳ ಸಮನ್ವಯವನ್ನು ಸಾಧಿಸುತ್ತಾ ನಿಸರ್ಗ ಪ್ರೇಮದ ಜೊತೆಗೆ ಸಕಲ ಜೀವಾತ್ಮಗಳಿಗೆ ಒಂದು ಲೇಸನ್ನು ಬಯಸ್ತಾ ಇಡೀ ವಿಶ್ವಕ್ಕೆ ಮಾನವೀಯ ಮೌಲ್ಯದ ಹೊಸ ವಿಚಾರವನ್ನು ಕೊಟ್ಟವರು ಅಂತ ಹೇಳಿದರೆ ಪ್ರಾಯಶಃ ಅದು 12ನೇ ಶತಮಾನದ ಬಸವಣ್ಣ ಅಂತ ಹೇಳುವಂಥದ್ದು ನಾವು ಒಳ್ಳೆಯಬೇಕು. ಇದು ಇವತ್ತಿನ ಅವಶ್ಯಕತೆ. ಇವತ್ತು ಪ್ರತಿಯೊಂದು ವ್ಯಕ್ತಿಗೆ ಬೇಕಾದಂಥ ಅವಶ್ಯಕತೆ ಈ ಎಲ್ಲ ವಿಚಾರಗಳು 12ನೇ ಶತಮಾನದಿಂದ ಪ್ರಾಯಶಃ ವಚನಗಳ ಬಗ್ಗೆ ಮತ್ತೊಂದರ ಬಗ್ಗೆ ಉಲ್ಲೇಖ ಮಾಡುವಂಥ ವಿಚಾರವೇ ಜಾಸ್ತಿ ಆಯಿತು ಹೊರತು ಅದನ್ನು ಅನುಷ್ಠಾನದ ಕಡೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಪ್ರಾಯಶಃ ನನಗೆ ಅನಿಸ್ತದೆ ಇವತ್ತು ನಮ್ಮ ಈ ಒಂದು ಸಂಘಟನೆ ಇದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಈ ನಮ್ಮ ಅಲ್ಲವ ಪ್ರಭು ನಾವದ ಗೆರೆಯವರು ಎಲ್ಲರನ್ನ ಸಮಾನತೆಯಿಂದ ನೋಡಬೇಕು ಅಂತ ಮಹಾನ್ ಕಲ್ಪನೆ. ನಾವಿರುವಂಥ ಒಂದು ಕ್ಯಾಂಪಸ್, ಒಂದು ಅಪಾರ್ಟ್ಮೆಂಟ್ 20, 30, 40 ಮಳಿಗೆಗಳಿದ್ದಂಥ ಕ್ಯಾಂಪಸ್ನಲ್ಲಿ ವ್ಯಕ್ತಿಗಳು ಭಿನ್ನವಾಗಿದ್ದು, ವ್ಯಕ್ತಿಗಳ ವಿಚಾರಗಳು ಬೇರೆ ಬೇರೆ ರೀತಿಯದ್ದಾಗಿದ್ದರೆ ಆ ವ್ಯವಸ್ಥೆಗಳಲ್ಲಿ ಸರಿದೂಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಗೆ ಇವರು ಒತ್ತು ಕೊಡುವಂಥದ್ದಂತೂ ನಾನು ತಿಳ್ಕೊಳ್ತಾ ಇದ್ದೇನೆ. ಉಚ್ಚ ನೀತಿ ಜಾತಿ ಕಲ್ಪನೆಯಿಂದ ಮೇಲೆ ನಿಂತು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗಬೇಕು. ನೀವು ಯಾರು ಅಂತ ಪ್ರಶ್ನೆ ಮಾಡಬಾರ್ದು, ನೀವೆಲ್ಲರೂ ನಮ್ಮವರು ಅಂತ ಹೇಳುವಂಥ ಆ ಅಲ್ಲಂ ಪ್ರಭು ಹೇಳಿದಂಥ ಬಸವಣ್ಣವರು ಹೇಳಿದಂಥ ಇವನಾರವ ಇವ ನಮ್ಮವನೆಂದೆಣಿಸಯ್ಯ ನಿನ್ನ ಮನೆ ಮಗನೆಂದೆಣಿಸಯ್ಯ, ಆ ರೀತಿಯ ಒಂದು ವಾತಾವರಣ ಇರುವಂಥ ಒಂದು ಕ್ಯಾಂಪಸ್ ನಿರ್ಮಾಣ ಮಾಡಿದರೆ ಅಲ್ಲಿರುವಂಥ ಜನರೆಲ್ಲ ಮನಃಶಾಂತಿ ನೆಮ್ಮದಿಯಿಂದ ಇರ್ತಾರೆ. ಒಬ್ಬನ ಕಷ್ಟಕ್ಕೆ ಇನ್ನೊಬ್ಬರು ಸ್ಪಂದಿಸುವಂಥ ಕೆಲಸ ಕಾರ್ಯಗಳಾಗ್ತದೆ. ಆ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇರುವಂಥ ನಮ್ಮ ಈ ಒಂದು ಸಂಘಟನೆಯ ಮುಖ್ಯಸ್ಥರಾದಂಥ ಶರಣ ಅಲ್ಲಂಪುರವರಿಗೆ ನಾನು ವಿಶೇಷವಾದಂಥ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾನ್ಸೆಪ್ಟನ್ನು ತಗೊಂಡಿದ್ದಾರೆ. ಬಸವ ಕಲ್ಯಾಣದಲ್ಲಿ 3 ಕಡೆ, ಅಲ್ಲಂದದಲ್ಲಿ 2 ಕಡೆ, ಚಿತ್ತಾಪುರದಲ್ಲಿ 1 ಕಡೆ, ಬೀದರ್ನಲ್ಲಿ 4 ಕಡೆ, ಜೇವರ್ಗಿಯಲ್ಲಿ 1 ಕಡೆ, ಕಮಲಾಪುರದಲ್ಲಿ 1 ಕಡೆ, ಕಲಬುರಗಿಯಲ್ಲಿ 5 ಕಡೆ. ಇಷ್ಟು ಕಡೆಗಳಲ್ಲಿ ಇದು ಕೇವಲ ಯಾವುದೋ ಒಂದು ನಿಮಗೆ ಉಳ್ಕೊಳ್ಳಿಕ್ಕೊಂದು ಸೂರು ಕೊಡೋದಲ್ಲ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಜಗತ್ತಿನ ಅದ್ಭುತ ಕಾನ್ಸೆಪ್ಟನ್ನು ಮುಂದೆ ತಗೊಂಡು ಹೋಗುವಂಥ ಕಾರ್ಯಕ್ರಮ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅವರಿಗೆ ವಿಶೇಷ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತಿರುವಂಥದ್ದು. ವೇದಿಕೆ ತುಂಬ ಇರುವಂಥ ನಮ್ಮ ಗುರುಗಳು ಪ್ರಾಯಶಃ ಸಾಮಾಜಿಕ ಪರಿವರ್ತನೆಗೆ ಅವರ ಕೊಡುಗೆಗಳನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ. ಅವರೆಲ್ಲವನ್ನು ಕೊಡ್ತಾರೆ, ಆದರೆ ಅದನ್ನು ಅನುಷ್ಠಾನ ಮಾಡದಿದ್ದರೆ ಆ ಕೊಡುಗೆ ಅದು ವಿಫಲತೆ ಕಡೆ ಹೋಗ್ತಾರೆ, ಸಫಲತೆಯ ಕಡೆ ಹೋಗುವುದಿಲ್ಲ. ಅದನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಲ್ಲಂ ಪ್ರಭು ಮತ್ತು ಅವರ ತಂಡದವರಿಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಿ, ಮತ್ತೊಮ್ಮೆ ನಮ್ಮೆಲ್ಲ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ, ನಿಮ್ಮೆಲ್ಲರ ಆಸೆಗಳು ಇಂಥ ಕಾರ್ಯಕ್ರಮದ ಮುಖಾಂತರ ಈಡೇರುವಂಥ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ನಮಗೆಲ್ಲ ಒನ್ಸ್ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣೀಯರನ್ನು ಸ್ಮರಿಸಿಕೊಂಡು ಇವತ್ತಿನ ದಿವಸ ವಚನ ಸಮೂಹ ಸಂಸ್ಥೆ ಬೀದರ್ ಇದರ ಮುಂದುವರೆದ ಭಾಗವಾಗಿ ಇದೇ ಕಲ್ಯಾಣ ಕರ್ನಾಟಕದ ಆಳಂದ ಪಟ್ಟಣದಲ್ಲಿ ವಚನ ಗ್ಲೋಬಲ್ ವೆಂಚರ್ಸ್ ಲಿಮಿಟೆಡ್ ನೂತನ ಸಂಸ್ಥೆಯ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪರಮ ಪೂಜ್ಯರ ಅಡಿದಾವರಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ಗಣ್ಯಮಾನ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಬಹುಶಃ ಆಳಂದ ಪಟ್ಟಣದಲ್ಲಿ ಮುಂಬರುವ ದಿನಗಳಲ್ಲಿ ಒಂದು ಹೊಸ ಮನ್ವಂತರ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ಒಂದು ಭವಿಷ್ಯದ ಕನಸು ಇವತ್ತು ಈ ಸಂಸ್ಥೆಯ ಮೂಲಕ ನಮಗೆ ಇಲ್ಲಿ ಕಾಣ್ತಾ ಇದೆ. ಕಾರಣ ಬಹಳಷ್ಟು ಸಮೂಹ ಸಂಸ್ಥೆಗಳು ಬಂದು
ಆ ಎಲ್ಲ ಸಮೂಹ ಸಂಸ್ಥೆಗಳು ಅಕಾಡೆಮಿಕ್ಗಳ ವಿಚಾರ ಬರೀ ಆರ್ಥಿಕ ಮೂಲ ಒಂದೇ ಪ್ರಧಾನವಾಗಿತ್ತು. ಆದರೆ ಇವತ್ತು ವಚನ ಸಮೂಹ ಸಂಸ್ಥೆ ಅಂತ ಏನು ಬಂದಿದೆಯಲ್ಲ, ಈ ಅನುಭವ ಗ್ರೀನ್ ಸಿಟಿ ಅಂತ ಒಂದು ಹೊಸ ಯೋಜನೆಯನ್ನು ಹಾಕಿಕೊಂಡು ಬಂದಿದ್ದಾರಲ್ಲ, ಇವರ ಯೋಜನೆ ಬರೀ ಆರ್ಥಿಕ ಮೂಲ ಒಂದೇ ಅಲ್ಲ, ಸಮಗ್ರವಾಗಿ ಮಾನವರನ್ನ ಎತ್ತುವಂತಹ ಸರ್ವಾಂಗೀಣ ಪ್ರಗತಿಯ ಒಂದು ದೇವೋದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಸಂಸ್ಥೆ ಇದು ಅಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆ. ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಆ ಅನುಭವ ಗ್ರೀನ್ ಸಿಟಿ, ಹೆಸರೇ ಅನುಭವ ಗ್ರೀನ್ ಸಿಟಿ ಅಂದ್ರೆ ಇಲ್ಲಿ ಒಳಗೆ ಬಂದ ಮೇಲೆ ಹಸಿರಾಗಿ ಕಾಣಬೇಕು. ಎಲ್ಲಿ ಹಸಿರು ಇರ್ತದೆ ಅಲ್ಲಿ ಉಸಿರು ಇರ್ತದೆ, ಎಲ್ಲಿ ಉಸಿರು ಇರ್ತದೆ ಅಲ್ಲಿ ಜೀವನ ಪ್ರಾರಂಭ ಆಗ್ತದೆ. ಅದಕ್ಕೆ ಹಸಿರನ್ನು ಉಳಿಸುವಂತ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಗ್ರೀನ್ ಸಿಟಿ ಆಗ್ತದೆ. ಇದು ಬರೀ ಕಟ್ಟಡಗಳ ಸಿಟಿ ಆಗೋದಿಲ್ಲ, ಇದು ಹಸಿರಿನ ಸಿಟಿ ಆಗ್ತದೆ. ಸಂಸ್ಕೃತಿ, ಪರಂಪರೆ, ವಚನಗಳ ಆಶಯ ಅಧ್ಯಯನಗಳು ಕೂಡ ಇಲ್ಲಿ ನಡೆಯಲ್ಪಡ್ತವೆ. ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೆಯಲಿ ಅನ್ನುವಂಥ ಆಶಯವನ್ನು ಕೂಡ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳವರು ಕೂಡ ವ್ಯಕ್ತಪಡಿಸಿದ್ದಾರೆ. ಪೂಜ್ಯ ಗುರುಗಳವರು ಕೂಡ ಬಂದಿದ್ದಾರೆ. ಇವರೆಲ್ಲರ ಆಶಯದೊಂದಿಗೆ ಕರ್ನಾಟಕದಲ್ಲಿ ನಾವು ಬಹಳಷ್ಟು ಸಂಸ್ಥೆಗಳನ್ನು ನಂಬಿ ಮೋಸ ಹೋಗಿದ್ದೇವೆ. ಸ್ವತಃ ನಮ್ಮ ಜಿಲ್ಲೆಯಲ್ಲಿಯೇ ಕೂಡ ಇಂಥ ವಿಚಾರಗಳನ್ನು ಹೊತ್ತುಕೊಂಡು 4-5 ಜನ ಬಂದರೆ ಫ್ಲಾಪ್ ಆಗಿ ಹೋಗ್ಬಿಟ್ರು. ಕಾರಣ ಅವರ ವಿಚಾರಗಳು ಸರಿ ಇರಲಿಲ್ಲ, ಉದ್ದೇಶಗಳು ಸರಿ ಇರಲಿಲ್ಲ. ಆದರೆ ಇವತ್ತು ಯಾಕೆ ಅಲ್ಲಮಪ್ರಭು ಅವರು ಯಶಸ್ವಿ ಆಗ್ತಾ ಇದ್ದಾರೆ ಅಂದರೆ, ಅಲ್ಲಮಪ್ರಭು ಅವರು ಹೇಳ್ತಾರಲ್ಲ, ಜ್ಞಾನವೆಂಬುದು ನಿನ್ನ ರತ್ನ ಅಂತೇಳಿ, ಅದಕ್ಕೆ ಅವರು ಜ್ಞಾನಕ್ಕೆ ಬೆಲೆ ಕೊಡ್ತಾರೆ ಹೊರತು ಹಣಕ್ಕೆಂದು ಬೆಲೆ ಕೊಟ್ಟವರಲ್ಲ. ಆ ಜ್ಞಾನವಂತರನ್ನು ಗೌರವಿಸಿ ಬೆಳೆಸುವಂಥ ಕೆಲಸವನ್ನ ವಚನ ಸಮೂಹ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆಳಂದ ಪಟ್ಟಣ ವಿಪರೀತವಾದ ಬಿಸಿಲಿನಿಂದ ತನ್ನ ಬೇದಿಗೆಯಲ್ಲಿ ಕುದಿತಾ ಇದೆ. ಮುಂದೆ ಈ ಅನುಭವ ಗ್ರೀನ್ ಸಿಟಿ ಬಂದರೆ ಆಳಂದ ಪಟ್ಟಣ ಮಲೆನಾಡು ಆಗೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಅದಕ್ಕಾಗಿ ಇವರ ಜೊತೆ ಕಲ್ಯಾಣ ಕರ್ನಾಟಕದ ಜನ ನಿಂತುಕೊಳ್ರಿ. ಕಲ್ಯಾಣದ ನಾಡಿನ ಶರಣರ ಜೊತೆ ನೀವು ನಿಂತ್ರಿ, ಶರಣರಿಗೆ ನೀವು ನಿಂತು ಕೈ ಎತ್ತಿದ್ರಿ, ನಿಜವಾಗಿಯೂ ನಿಮ್ಮ ಕೈ ಕಲ್ಪವೃಕ್ಷ ಆಕತಿ, ನಿಜವಾಗಿಯೂ ನಿಮ್ಮ ಬದುಕ ಹಸನಾಕತಿ. ಇದಕ್ಕೆ ಯಾರು ಸಾಕ್ಷಿಯಪ್ಪ ಅಂದ್ರೆ ಬಸವಾದಿ ಪ್ರಮುಖರೇ ಸಾಕ್ಷಿ, ಕೂಡಿರ್ತಕ್ಕಂಥ ಜನಗಳೇ ಸಾಕ್ಷಿ, ಇಲ್ಲಿರುವಂಥ ಪೂಜ್ಯರೇ ಸಾಕ್ಷಿ ಅನ್ನುವಂಥ ಮಾತನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಕಾರ್ಯ ಯಶಸ್ವಿಯಾಗಲಿ. ಸಂಸ್ಥೆ ಇದು ಬ್ಯಾರೆದಲ್ಲ, ಇದು ನಮ್ಮದು, ಇದು ನಮ್ಮದು, ಇದು ನಮ್ಮದು. ಇದರಲ್ಲಿ ನಾವು ತೊಡಗಿಸಿಕೊಂಡ್ರೆ ನಿಜವಾಗಿಯೂ ನಾವು ಉದ್ಧಾರ ಆಗ್ತೀವಿ ಅನ್ನುವಂಥ ಪ್ರಾಮಾಣಿಕ ಮನಸ್ಸಿನಿಂದ ನೀವೆಲ್ಲರೂ ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ನೀವೆಲ್ಲರೂ ಬಸವಣ್ಣನ ಮಹಾಮನೆಯ, ಈ ವಚನ ಸಮೂಹದ ಮಹಾಮನೆಯ ಮಕ್ಕಳಾಗಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳ್ರಿ ಅನ್ನುವಂಥ ಆಶಯವನ್ನು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಶರಣು ಶರಣ. ಬೆಳಗಾವಿಯ ಬಸವ ಬೆಳವಿಯ ಪೂಜ್ಯ ಶ್ರೀ ಶರಣಬಸವ ದೇವರಿಗೆ ಅನುಭವ ಗ್ರೀನ್ ಸಿಟಿ ವಚನ ಸಮೂಹ ಸಂಸ್ಥೆಯ ಕುರಿತಾದ ಒಂದು ಕಿರುಚಿತ್ರ, ಒಂದು ಸಾಕ್ಷ್ಯ ಚಿತ್ರ ಇದೀಗ ನಮ್ಮೆಲ್ಲರ ಮುಂದೆ ಸಾದರವಾಗಲಿದೆ. ಇದಾದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ರೆಡಿಯಾಗಿದೆ. ಒಂದು ಒಟ್ಟಾರೆ 5 ನಿಮಿಷದ ಈ ಒಂದು ವಿಡಿಯೋ ಕಾರ್ಯಕ್ರಮ. ಎಲ್ಲರೂ ಹೊರಗಡೆ ಇದ್ದಾರೆ, ಎಲ್ಲರೂ ಹೊರಗಡೆ ಬನ್ನಿ ಸರ್. ಯಾರೆಲ್ಲ ಹೊರಗಡೆ ಇದ್ರಿ ಎಲ್ಲರೂ ಒಳಗಡೆ ಬನ್ನಿ. ಈ ಒಂದು ವಿಡಿಯೋನ ನಾವು ನೋಡೋಣ. ಪ್ರಾರಂಭ ಮಾಡಿ. Anubava Green City. Welcome to Anubava Green City, a landmark integrated township strategically located in Allen City, directly attached to the Allen-Kalaburagi Highway. Commercial growth and opportunities come together in one vibrant community, spanning across a beautifully planned landscape. Every element has been thoughtfully designed to create a destination that blends nature. At the heart of the township lies a thriving commercial hub that brings convenience, entertainment, and business opportunities closer than ever before. Standing tall as a symbol of progress and prestige, the iconic clock tower welcomes you to a destination ಸ್ಮಾರ್ಟ್ ಸಿಟಿ where modern living meets timeless elegance. Discover a thriving commercial destination featuring premium retail spaces, supermarkets, and lifestyle hubs designed for everyday convenience. With expansive parking areas and thoughtfully planned infrastructure, everything you need is just moments away. Connect Bachana and Angel stands as memorable moment for excellence.
offering trusted medical care and wellness services right at your doorstep. The Grand Gateway opens into a vibrant community designed for comfort, convenience, and elegance. Vachana Convention Center stands as a grand destination for modern living. Step inside and discover a vibrant community where nature, luxury, and thoughtfully designed spaces come together in ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಅನುಭವ ಗ್ರೀನ್ ಸಿಟಿಯಲ್ಲಿ where every season 30-40ಯ ಒಂದು ನಿವೇಶನ ಕೇವಲ 12 ಲಕ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದು ಕೇವಲ ಸೀಮಿತ ಅವಧಿಯ ಕೊಡುಗೆ. ಇವತ್ತೇ ಯಾರು ಬುಕ್ ಮಾಡ್ತಾರೆ ಅವರಿಗೆ 50,000 ರೂಪಾಯಿ ಡಿಸ್ಕೌಂಟ್ ಅನ್ನು ಕೂಡ ವಿಶೇಷ ಡಿಸ್ಕೌಂಟ್ ಇದೆ. ಜೊತೆಯಲ್ಲಿ ಒಂದು ಆಕರ್ಷಕ ಬಹುಮಾನ ಕೂಡ ಇದೆ. ಹೆಚ್ಚಿನ ಮಾಹಿತಿಯಾಗಿ ಎಲ್ಲರೂ ಕೌಂಟರ್ ಅಲ್ಲಿ ನೋಡ್ಕೊಳ್ಬಹುದು ಅಂತ ಹೇಳ್ತಾ ensure a seamless and comfortable lifestyle for residents. A world of fun and adventure. ಒಟ್ಟಾರೆಯಾಗಿ 500 ಎಕರೆ ನಿವೇಶನದ ಈ ಒಂದು ಪ್ರೆಸೆಂಟೇಷನ್ ಇದೆ. ಎಲ್ಲೆಲ್ಲಿದೆ ಎಲ್ಲ ನಮ್ಮ ನಿವೇಶನಗಳು ಸ್ಟೇಟ್ ಹೈವೇ ಅಥವಾ ನ್ಯಾಷನಲ್ ಹೈವೇ ರೀಸಿಂಗ್ ಇವೆ. ಒಳ್ಳೆಯ ಕಡೆ ಎಲ್ಲ ಕಡೆಗಳಲ್ಲಿ ಒಳ್ಳೆಯ ಅಭಿವೃದ್ಧಿಗಳು. ಇನ್ನೀಗ ನಮ್ಮೆಲ್ಲರನ್ನ ಕುರಿತು ತಮ್ಮ ದಿವ್ಯ ನುಡಿಗಳನ್ನ ಆಡಬೇಕು, ವಚನವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಬೆಳಕಾಗ್ತದೆ. ಶ್ರೀ ಗುರು ಬಸವಲಿಂಗಾಯನ ವಚನ ಸಮೂಹ ಸಂಸ್ಥೆ ಬೀದರ್ ಇದರ ಆಶ್ರಯದಲ್ಲಿ ಆಳಂದದಲ್ಲಿ ನಡೆದಿರ್ತಕ್ಕಂತಹ ಅನುಭವ ಗ್ರೀನ್ ಸಿಟಿಯ ವಚನ ಗ್ಲೋಬಲ್ ವೆಂಚರ್ಸ್ ಲಿಮಿಟೆಡ್ ನೂತನ ಉದ್ಘಾಟನೆ ಸಮಾರಂಭದಲ್ಲಿ 16,000 ಸಸಿಗಳನ್ನು ನಡೆಸುವುದರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಉದ್ದೇಶ ಏನಿದೆ ಅಂತಂದ್ರೆ ಎಲ್ಲ ಪೂಜ್ಯರಿಗೆ ಹೇಳ್ತೇನೆ. ಅವರ ಉದ್ದೇಶ ಇಡೀ ಬಸವಾದಿ ಪ್ರಮತರ ತತ್ವ ಸಿದ್ಧಾಂತದ ಇದರಲ್ಲಿ ಬರುವ ಲಾಭವನ್ನ ಪ್ರಚಾರಕ್ಕಾಗಿ ಇಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಅವ್ರು ಯಾವುದೇ ಗುಡಿ ಗುಂಡಾರಗಳನ್ನು ಕಟ್ಟಬೇಕು, ಯಾವುದೇ ಒಂದು ದೊಡ್ಡ ದೊಡ್ಡ ಯೋಜನೆಗಳಿಲ್ಲ ಅವರಿಗೆ. ಅವರ ಉದ್ದೇಶವೇ ಇದು. ಈಗ ನಾವು ಸದ್ಯದಲ್ಲಿ 1927 ಡಿಸೆಂಬರ್ಗೆ ನಾವು ಒಂದು ಯೋಜನೆಯನ್ನು ಇಟ್ಟಿದ್ದೇವೆ. ಇಡೀ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಬೆಳವಿಯವರು ಒಂದು 3 ತಿಂಗಳ ಕಾಲ ಒಂದು ಅತಿ ಅದ್ಭುತವಾದಂತಹ ಒಂದು ಅನುಭವ ಮೆಗಾ ಸಿಟಿ ಈಗಾಗಲೇ ಬಸವ ಕನ್ನಡದಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ನಾವು 100 ಎಕರೆ ಕಾರ್ಯಕ್ರಮ ಚಾಲೂ ಆಗಿದೆ. ಅದು ಎಲ್ಲ ಕೆಲಸ ಕಾರ್ಯಗಳು ಮುಗಿತಾ ಬರ್ತಾ ಇದೆ. ಅದರ ಉದ್ಘಾಟನಾ ಸಮಾರಂಭವನ್ನ ಅಂದ್ರೆ ಸೈಟ್ ವಿತರಣಾ ಸಮಾರಂಭವನ್ನ ಅಲ್ಲಿ ಎಲ್ಲ ರೀತಿಯಲ್ಲಿ ನೀವು ನೋಡಬೇಕು. 770 ಜನಗಳು ಕೂತು ನೋಡುವಂತಹ ಒಂದು ಸುಂದರವಾಗಿರ್ತಕ್ಕಂಥ ಒಂದು ರಂಗಮಂದಿರ ವೇದಿಕೆಯನ್ನು ಮಾಡಿಸ್ತಾ ಇದ್ದಾರೆ. ಒಳ್ಳೆಯ 3 ಸ್ಟಾರ್ ಹೋಟ್ಲ್ ವೆಚ್ಚನ್ನು ಮಾಡಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದ ಉತ್ತರ ಶೈಲಿಯಲ್ಲಿ ಊಟ ಸಿಗಬೇಕನ್ನತಕ್ಕಂಥ ವ್ಯವಸ್ಥೆಯನ್ನು ಸಂಸ್ಕೃತಿ ಪ್ರಕಾರ ಕೆಲಸ ಕಾರ್ಯಗಳು ನಡೀತಾ ಇದೆ. ಕನ್ನಡ ಮೀಡಿಯಮಲ್ಲಿ ಅತಿ ಅದ್ಭುತವಾದ ಶಾಲೆ ತೆರಿಬೇಕನ್ನತಕ್ಕಂಥ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ವಚನ ಸಾಹಿತ್ಯವನ್ನ ನಮ್ಮ ಬಸವ ಸಂಗೀತರು ಎಲ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿದ್ದಾರೆ. ಆದರೆ ಅವರ ಉದ್ದೇಶ ಇಡೀ ಕರ್ನಾಟಕದ ಮನೆಗಳಿಗೂ ಸಹ ವಚನ ಸಂಪುಟ ಬಹಳ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸಿಗಬೇಕನ್ನತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ಸಹ ಅವರು ಇಟ್ಟುಕೊಂಡಿದ್ದಾರೆ. ಎಲ್ಲ ಯೋಜನೆಗಳು ಈಗಾಗಲೇ ಅವರ ಹೃದಯದಲ್ಲಿ ಇರ್ತಕ್ಕಂಥ ಯೋಜನೆಗಳು ನೋಡಿ. ಅವೆಲ್ಲ ಒಂದು 5-6 ಜನ ಹುಡುಗರು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಸಂತೋಷ ಆಗ್ತದೆ. ಬಹಳ ದೊಡ್ಡ ಮನೆತನದ ಹೆಸರಿನವರಲ್ಲ, ಕೋಟಿಗಟ್ಟಲೆ ಹಣ ಇರ್ತಕ್ಕಂಥವರಲ್ಲ, ಅಥವಾ ದುಡಿದು ಕಟ್ಟಿರ್ತಕ್ಕಂಥದ್ದಲ್ಲ. ಆದರೆ ಅವರ ಪ್ರಾಮಾಣಿಕತೆ, ತತ್ವನಿಷ್ಠೆ ಈ ಒಂದು ಬೆಳವಣಿಗೆಗೆ ಕಾರಣೀಭೂತವಾಗಿದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು. ಒಬ್ಬ ಮನುಷ್ಯನಿಗೆ ಪ್ರಾಮಾಣಿಕತೆ ಇರಬೇಕು, ತತ್ವನಿಷ್ಠೆ, ಬದ್ಧತೆ ಎಲ್ಲವನ್ನ ಗಳಿಸಬಹುದು ಅನ್ನೋದಕ್ಕೆ ಈ ಸಮೂಹ ಸಾಕ್ಷಿ ಅನ್ನತಕ್ಕಂಥದ್ದನ್ನು ಹೇಳ್ತಾ ನಾವೆಲ್ಲರೂ ಅವರ ಜೊತೆಯಲ್ಲಿ ಇರ್ತೇವೆ. ಸದಾ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಕೆಲಸವನ್ನು ಮಾಡ್ತೇವೆ. ಪರಮ ಪೂಜ್ಯ ಸಾಣೇಡಿ ಶ್ರೀಗಳವರು
ಬಾಲ್ಕಿ ಪಟ್ಟದೇವರ ಪರವಾಗಿ ಪೂರ್ಣೇಶ್ವರ ಶ್ರೀಗಳ ಸದು ವಿನಯವೇ ಸದಾಶಿವನ ಒಲುಮೆ. ಈ ರೀತಿ ಜೀವನದಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಅಳವಡಿಸಿಕೊಂಡು ಎಲ್ಲರಿಗೂ ಕಿಂಕರರಾಗಿ ಬೃಹತ್ತಾಗಿ ಬೆಳೆಯುವಂಥ ಒಂದು ಸಂಸ್ಥೆ ಇದಾಗಿದೆ. ಬಸವಣ್ಣನವರು ತಾನು ಎನಗಿಂತ ಕಿರಿಲಿಲ್ಲ, ಅಪ್ಪನ ನಮ್ಮ ಮಾತಾರ್ಚನೆ ಅನ್ಕೋತಾನೆ ಇಡೀ ಕಲ್ಯಾಣದ ಅನುಭವ ಮಂಟಪದ ನಾಯಕರಾದರು. ಹಾಗೆ ಯಾರು ವಿನಯದಿಂದಿರ್ತಾರ, ಯಾರು ನಮ್ರತೆಯಿಂದಿರ್ತಾರ ಅವರು ನಾಯಕರಾಗ್ತಾರೆ ಅನ್ನಲಿಕ್ಕೆ ವಚನ ಸಂಸ್ಥೆ ತೋರಿಸಿಕೊಟ್ಟಿದೆ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಬೃಹತ್ತಾಗಿ ಬೆಳೀತು. ಅದೇ ರೀತಿ ಈಗಾಗಲೇ ನಿಜಗುಣ ಸ್ವಾಮಿಗಳವರು ಹೇಳಿದಂಗೆ 2,000 ರೂಪಾಯಿಯಿಂದ ಒಂದು ಮನೆಯಲ್ಲಿ ಆರಂಭವಾದಂಥ ಸಂಸ್ಥೆ ಇವತ್ತು ನಾಡಿನುದ್ದಕ್ಕೂ ಹೊರ ರಾಜ್ಯಗಳಿಗೂ ಪಸರಿಸ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಅದು ಶರಣ ಸಂಸ್ಕೃತಿಯ ಆಧಾರದ ಮೇಲೆ ಪಸರಿಸ್ತಾ ಇರೋದು ಬಹಳ ಹೆಮ್ಮೆ ಪಡುವಂಥದ್ದು. ಯಾಕೆಂದರೆ ಆರ್ಥಿಕತೆ ಜೊತೆಯಾಗಿ ಶರಣ ಸಂಸ್ಕೃತಿಯನ್ನು ಪ್ರಸಾರ ಮಾಡ್ತಾ ಇದ್ದಾರಲ್ಲ, ಇಡೀ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೇ ಈ ವಚನ ಸಂಸ್ಕೃತಿ ಶರಣ ಸಂಸ್ಕೃತಿ ಪ್ರಸಾರ ಮಾಡುವಂಥ ಒಂದು ಆರ್ಥಿಕ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ವಚನ ಸಮೂಹ ಸಂಸ್ಥೆ ಅಂತ ಹೇಳಿಕ್ಕೆ ನಾವೆಲ್ಲ ಖುಷಿ ಪಡಬೇಕು, ಸಂತೋಷ ಪಡಬೇಕು. ಅಂಥ ಸಂಸ್ಥೆ ಇನ್ನೊಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ನಮ್ಮ ಅಲ್ಲಂ ಪ್ರಭು ನಾವದಗಿರಿಯವರು ತಂದೆ ತಾಯಿನ ಮಠದ ಅತ್ಯಂತ ಸಮೀಪದ ಸಂಪರ್ಕ ಇದ್ದವರು. ಅವರು ಬಾಲ್ಯದಲ್ಲಿನೇ ನಮ್ಮ ದೀಕ್ಷೆ ಇದೆಲ್ಲ ತಗೊಂಡು ಅಲ್ಲಮ್ಮ ಪ್ರಭು ಒಳ್ಳೆಯ ಸಂಸ್ಕಾರದಲ್ಲಿ ಅವ್ರ ಮಕ್ಕಳು ಬೆಳೆದಾರ. ಅಲ್ಲಮ್ಮ ಪ್ರಭು ನಮ್ಮ ಪಟ್ಟಾಭಿಷೇಕ ಸಮಯದಲ್ಲಿ 6 ವರ್ಷದವ್ರು ಇತ್ತು. 6 ವರ್ಷ. ಆ 6 ವರ್ಷ ಇದ್ದಾಗ ಲಕ್ಷಾನುಗಟ್ಟಲೆ ಜನ ಇತ್ತು. ಆ ಲಕ್ಷಾನುಗಟ್ಟಲೆ ಜನರ ಮಧ್ಯದಲ್ಲಿ ವೇದಿಕೆಗೆ ಕರ್ಕೊಂಡು ಬಂದು ಅವರು ಬಸವಣ್ಣನವರ ವಚನಗಳನ್ನು ಒಂದಾದ ಮೇಲೆ ಒಂದು 5 ವಚನಗಳನ್ನು ಅಲ್ಲಿ ಹೇಳಿದ್ದು ಇವತ್ತಿಗೂ ನನ್ನ ನೆನಪಿದೆ. ಅಷ್ಟೇ ಅಲ್ಲ, ನಮ್ಮ ಆಗ 1985ರಲ್ಲಿ ನಮ್ಮ ಧರ್ಮಗುರು ಯಾರು? ವಿಶ್ವಗುರು ಬಸವಣ್ಣ ಅಂತ ಹೇಳಿದಂತು. ಆ ಧರ್ಮಗ್ರಂಥ ಯಾವುದು? ವಚನ ಸಾಹಿತ್ಯ. ನಮ್ಮ ಧ್ವಜ ಯಾವುದು? ಶತಸ್ಥಲ ಧ್ವಜ. ಹೀಗೆ ಹೇಳಿದಂಥವರು ಯಾರು ಅಂದರೆ ನಮ್ಮ ಅಲ್ಲಮ್ಮ ಪ್ರಭುಗಳು 6 ವರ್ಷದವರು ಇದ್ದಾರೆ. ಅಡಿಗಲು ಸಮಾರಂಭ ನಡೆದಿದೆ. ಅದಕ್ಕೆ ನಮ್ಮ ಆಳಂದ ಪಟ್ಟಣಕ್ಕೆ, ನಮ್ಮ ಜನಗಳಿಗೆ ಹೆಮ್ಮೆ ಪಡುವಂಥ ವಿಷಯ. ಈ ಮುಖಾಂತರ ನಮ್ಮ ಆಳಂದ ಭಾಳ ಬೇಗನೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಂಥ ಒಂದು ಕಾರ್ಯ ನಮ್ಮಲ್ಲಿ ಬಂದು ಮಾಡಿರ್ತಕ್ಕಂಥ ಅಲ್ಲಂ ಪ್ರಭು ಮತ್ತು ಅವರ ಎಲ್ಲ ಆ ಸಮೂಹದ ಎಲ್ಲ ನಿರ್ದೇಶಕರಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಅನೇಕ ಪೂಜ್ಯರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ತೋಂಟದಾರ್ಯ ಅನುಭವ ಮಂಟಪಕ್ಕೆ ಅವರನ್ನು ಸ್ವಾಗತ ಕೋರಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ ಸಲ್ಲಿಸಿ ಈಗ ನೇರವಾಗಿ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾಣೆಹಳ್ಳಿ ಪೂಜ್ಯದಿಂದ ಆಶೀರ್ವಚನ. ಶರಣರನ್ನು ಬ್ರಹ್ಮಾಂಡದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಾಮಾನ್ಯವಾಗಿ ಈ ರೀತಿಯ ಬಿಸ್ನೆಸ್ ಆದರೆ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡಿದಾಗ ಬೀದರ್ನಲ್ಲಿ ಅಲ್ಲಮ ಪ್ರಭು ಅವರ ಮನೆಯಲ್ಲಿ ಬೀದರ್ನಲ್ಲಿ ಸಾಲಿ ಮತ್ತು ಅಲ್ಲಂ ಪ್ರಭು ಅವರ ಮನೆಯಲ್ಲಿ ನಾವು ಉಳ್ಕೊಂಡಿದ್ದೀವಿ. ಅಲ್ಲಿ ಅವರ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ವಿ. ಅವರೆಲ್ಲರೂ ಕೂಡ ಬಸವ ಪರಂಪರೆಯನ್ನು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡಂಥವ್ರು. ಒಂದು ತತ್ವಕ್ಕೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಯಮಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ.
ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಸಗಣಿಯ ಹುಳುವಿನಂತ ಬದುಕು ನಮ್ಮದಲ್ಲ, ಸಗಣಿಯ ಹುಳುವಿನಂತ ಬದುಕು ನಮ್ಮದಲ್ಲ. ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ, ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ. ಬೌದ್ಧಿಕತೆಗೆ ಬಡಿದಾಡುವ ಮನಸ್ಸು ನಮಗಿಲ್ಲ, ಬೌದ್ಧಿಕತೆಗೆ ಬಡಿದಾಡುವ ಮನಸ್ಸು